ನಮಸ್ಕಾರ ಫ್ರೆಂಡ್ಸ್, ಫ್ಯಾಂಟಾಸ್ಟಿಕ್ ವುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮಮ್ಮ ಕ್ಯಾರೆಟ್ ಹಲ್ವಾ ಮಾಡಿದರು. ಸೊ ಎಲ್ಲರಿಗೂ ಹೇಗೆ ಮಾಡೋದಂತ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ. ಸೊ ಇಲ್ಲಿ ಫಸ್ಟ್ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಗೋಡಂಬಿ, ದ್ರಾಕ್ಷಿ, ಆಮೇಲೆ ಬಾದಾಮಿನ ಹುರಿಬೇಕು. ಇದ್ರ ಜೊತೆಗೆ ಇಲ್ಲಿ ಏಲಕ್ಕಿ ಇಟ್ಕೊಂಡಿದ್ದೀವಿ, ಯಾಕಂದರೆ ಅದು ಲಾಸ್ಟಲ್ಲಿ ನಾವು ಅದನ್ನು ಪೌಡ್ರಾಗಿ ಮಾಡಿಬಿಟ್ಟು ಯೂಸ್ ಮಾಡೋಣ. ಸೊ ಈಗ ಒಂದು ಪಾತ್ರೆಯಲ್ಲಿ ಒಂದು 5 ಟೀ ಸ್ಪೂನು ತುಪ್ಪನ ಹಾಕಿದ್ದೀವಿ. ಇದು ಒಂದ್ಸಲಿ ಬಿಸಿ ಆಗಿದ ತಕ್ಷಣ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕೋಣ. ಅದಕ್ಕಿಂತ ಮುಂಚೆ ಆ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಒಂದು ಸ್ಮಾಲ್ ಪೀಸಸ್ ಮಾಡ್ಕೊಳ್ಳೋಣ, ಯಾಕಂದರೆ ದೊಡ್ಡದಾಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಫ್ರೈನೂ ಆಗಲ್ಲ. ಸೊ ಇಲ್ಲಿ ನೋಡ್ಬೋದು, ಬಾದಾಮಿ ಆಮೇಲೆ ಗೋಡಂಬಿನ ತಿನ್ನಕ್ಕೆ ಪೀಸ್ ಮಾಡಿ ಇದರಲ್ಲಿ ಹಾಕ್ತಿದ್ದೀವಿ. ಸೊ ಇದನ್ನು ಒಂದು ಸೌಟ್ ತೊಗೊಂಡ್ಬಿಟ್ಟು ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀವಿ, ಯಾಕಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೋಡ್ತಿರ್ಬೋದು, ಕಲರೆಲ್ಲ ಚೇಂಜ್ ಆಗ್ತಿದೆ. ಒನ್ಸ್ ಅದು ಕ್ಲೀನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಕ್ಕೊಂಬಿಡೋಣ. ನಾವು ಇದು ತಣ್ಣಗಾಗಲಿ, ಇದನ್ನು ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಸೊ ಅದೇ ಪಾತ್ರೆಯಲ್ಲೇ ಕ್ಲೀನಾಗಿ ತುರಿದಿರೋ ಕ್ಯಾರೆಟ್ನ ಹಾಕ್ತಿದ್ದೀವಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ತೀವಿ. ಇಲ್ಲಿ ಒಂದು ಚಿಕ್ಕದಾಗಿರೋ ಒಂದು 10ರಿಂದ 15 ಕ್ಯಾರೆಟ್ಸ್ನ ಕ್ಲೀನಾಗಿ ಗ್ರೇಟ್ ಮಾಡಿ ಇದರಲ್ಲಿ ಹಾಕಿದ್ದೀವಿ. ಸೊ ಈ ಹಸಿ ಇರೋ ಕ್ಯಾರೆಟ್ನ ಸ್ವಲ್ಪ ಕುಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ಹೊತ್ತು ಆದಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡೋಣ. ತುಪ್ಪದಿಂದ ಟೇಸ್ಟು ಚೆನ್ನಾಗಾಗುತ್ತೆ, ಆಮೇಲೆ ವಾಸನೆ ಚೆನ್ನಾಗಿ ಬರುತ್ತೆ. ಒಲೆ ಸ್ವಲ್ಪ ಚಿಕ್ಕದಾಗೇ ಇರಲಿ, ಯಾಕಂದರೆ ದ ಫ್ಲೇಮ್ ಸ್ವಲ್ಪ ಚಿಕ್ಕದಾಗೇ ಇರಲಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಕುಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು, ಕಲರ್ ಎಲ್ಲ ಚೇಂಜ್ ಆಗ್ತಿದೆ. ಸೊ ಒಂದು ರೇಂಜಕ್ಕೆ ಅದು ಕುಕ್ ಆಗಿದೆ ಅಂತ ಅನಿಸಿದ ತಕ್ಷಣ ಒಂದು ಗ್ಲಾಸ್, ಚಿಕ್ಕದಾಗಿರೋ ಒಂದು ಗ್ಲಾಸಲ್ಲಿ ಹಾಲನ್ನು ಅದ್ರಲ್ಲಿ ಹಾಕ್ತಿದ್ದೀವಿ. ಸೊ ಈ ಹಾಲಲ್ಲೇ ಅದು ಕುಕ್ ಆಗೋಕ್ಕೆ ಶುರು ಆಗುತ್ತೆ, ಯಾಕಂದರೆ ಹಾಗೆ ಕುಕ್ ಮಾಡ್ತಿದ್ರೆ ಅದರಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ತುಂಬ ಡ್ರೈ ಆಗಿಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ಆಲ್ಮೋಸ್ಟ್ ಲೈಕ್ 1 ಕಪ್ ಶುಗರ್ನ ತೊಗೊಂಡಿದ್ದೀವಿ. ಈ ಸಕ್ಕರೆನ ಇವಾಗ ಇದರಲ್ಲಿ ಹಾಕ್ಕೊಡೋಣ. ಸೊ ಶುಗರ್ ಬದಲಿ ನಿಮಗೆ ಜಾಗ್ರಿ ಬೇಕಂದರೆ ಜಾಗ್ರಿ ಹಾಕೋಬೋದು. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀವಿ, ಬಟ್ ನೀವು ಇಲ್ಲಿ ನೋಡ್ಬೋದು ಶುಗರ್ ಎಲ್ಲ ಡಿಸಾಲ್ವ್ ಆಗಿಬಿಟ್ಟು ನೀರಲ್ಲಿ ಮಿಕ್ಸ್ ಆಗ್ತಿದೆ ಅಲ್ವಾ ಅಲ್ಲಿ. ಸೊ ಏಲಕ್ಕಿನ ಮೊದಲು ಇಟ್ಕೊಂಡಿದ್ವಲ್ಲ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ. ಆ ಪುಡಿ ಇದರಲ್ಲಿ ಲಾಸ್ಟಲ್ಲಿ ಹಾಕ್ತಿದ್ವಿ. ಸೊ ಅದರದ್ದು ಫ್ಲೇವರು, ಕಾರ್ಡಮಮ್ ಫ್ಲೇವರ್ ಎಲ್ಲ ಅದರೊಳಗಡೆ ಹೋಗಿ ಒಂಥರ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಏಲಕ್ಕಿದು. ಸೊ ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಇದು ಲಾಸ್ಟಲ್ಲಿ ಹಾಕ್ಕೊತಿದ್ದೀವಿ. ಸೊ ಆಲ್ಮೋಸ್ಟ್ ಲೈಕ್ ಫುಲ್ ಕುಕ್ ಆಗಿಬಿಟ್ಟಿದೆ ಇದು ಹಲ್ವಾ. ಸೊ ಇದು ರೆಡಿ ನಿಮಗೆ ಅನಿಸಿದ ತಕ್ಷಣ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳೋಣ. ಸೊ ನೋಡ್ಬೋದು, ಈ ಥರ ಕಾಣಿಸುತ್ತೆ ಲಾಸ್ಟಲ್ಲಿ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಸುಮ್ಮನೆ ಗಾರ್ನಿಷ್ ಮಾಡೋದಕ್ಕೆ 4 ಬಾದಾಮಿ ಮತ್ತು ಗೋಡಂಬಿನ ಹಾಕಿಬಿಟ್ಟು ತೋರಿಸ್ತಿದ್ದೀವಿ. ಸೊ ಇದೇ ಕ್ಲೋಸಪ್ಪಲ್ಲಿ ಒಂದು ಸರ್ಕ್ಯುಲರ್ ಶಾರ್ಟು. ಸೊ ಇದನ್ನು
ಡೈರೆಕ್ಟಾಗೂ ಸವಿಬೋದು, ಬಟ್ ಇವಾಗ ಟ್ರೆಂಡ್ ಪ್ರಕಾರ ಜನರು ಐಸ್ ಕ್ರೀಮನ್ನು ಮಿಕ್ಸ್ ಮಾಡ್ಕೊತಾರೆ, ನೀವು ಮಾಡ್ಕೊಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.